ನಮ್ಮ ಹೆಸರು ಮಂಜುನಾಥ್ ಅಂತ. ಕಾಸು ಕೊಡಬೇಕಾಯ್ತು ಅವನು ಯಾರಿಗೆ, ನಮ್ಮ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು, ಯಾರೋ ರೌಡಿಗಳಿಗೆ ನಾನು KGF ರೌಡಿಗೆ ಕರ್ಸಿನಿ, ನೀವು ಕೋಲಾರಿಗೆ ಏನು ಬರಬೇಕು, ನಮಗೆ ಯಾರೋ ನರೇಶನ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಈಗ ಯಾವ ನರೇಶನ ಗೊತ್ತಿಲ್ಲ, ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಯ್ತು ಕರ್ಕೊಂಡು ಬಾಪ ಅಂತ ಹೇಳಿದ್ವಿ ಅಷ್ಟೇ. ಹೇಳೋಷ್ಟೊಳಗೆ ಬಂದು ದಬ ಅಂತ ಒಬ್ಬ ಉದ್ದಕ ಇದ್ದಾನೆ, ಕೆಂಪಗೆ ಉದ್ದಕ ಇದ್ದಾನೆ. ಅವನು ಬಂದು ಇವನು ಫಸ್ಟ್ ಒದ್ದ, ನಾನು ಬಿದ್ದೋಗ್ಬಿಟ್ಟೆ. ಅಲ್ಲಿ ಸೂರಿ ಇದ್ದ ನಮ್ಮ ಫ್ರೆಂಡೇ, ಇನ್ನೊಬ್ಬ ಚಿಂತಾಮಣಿ ಸೀನಾ ಇದ್ದ. ಅವ್ರಿಗೂ ಒಯ್ದರು, ಒಂದೊಂದೇಟು ಒಯ್ದರು, ಅವ್ರಿಗೂ ಇಬ್ಬರು ಒಯ್ದರು. ನನ್ನ ಕೆಳಗೆ ಮೇಲೆ ಒದ್ದಾಡ್ಸ್ಕೊಂಡು ಒದ್ದಾಗ್ಬಿಟ್ರು ಸಮಯ, ಒದ್ದಾಡ್ಸ್ಕೊಂಡು ಒದ್ದಾಗ್ಬಿಟ್ಟು ಕೈಗಳಿಗೆಲ್ಲ ಕತ್ತರಿಸಾಕ್ತೀವಿ ಅಂತ ಹೇಳಿ ಇದು ಮಾಡಿದೆ. ಆದ್ದರಿಂದ ಇಲ್ಲಿ ನಾವು ಫಿಶ್ ಲ್ಯಾಂಡ್ ಅಂತ ಐತೆ, ನಾನು ಇಸ್ಪೆಟ್ ಆಡೋಕ್ಕೆ ಹೋಗ್ತೀನಿ, ಹೋಗಲ್ಲ ಅಂತ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, 2 ಡಿಸ್ಟಿಕಲ್ಲಿ ಆಡಬಾರ್ದಪ್ಪ ಅಂತ. ನಾನು ಆವಾಗ ಆಡ್ತೀನಿ, ಆಡಲ್ಲ ಅಂತಲ್ಲ, ಸುಳ್ಳು ಹೇಳಲ್ಲ. ನಮ್ಮ ಸಾಹೇಬ್ರು ಹೇಳಿದ್ದಾರೆ, ನಮ್ಮ ಸಾಹೇಬ್ರು ವಾರ್ನಿಂಗ್ ಕೊಟ್ಟಿದ್ದಾರೆ, ಹೇಳ್ತಾ ಮಂಜು ನೀನು ಆಡಬೇಡ, ನಮ್ಮ ಲಿಮಿಟಲ್ಲಿ ಆಡಬಾರ್ದು, ನೀನೆಲ್ಲೇನ ಹೋಗಿ ಇದು ಮಾಡ್ಕೋ, ಆಡಬೇಡ ಅಂತೇಳಿದ್ದಾರೆ. ನಾನು ಆಡೋದು ಬಿಟ್ಬಿಟ್ಟಿದ್ದೆ. ಇವನು ಫೋನ್ ಮಾಡಿಬಿಟ್ಟು ಬೇರೆಯವರು, ಇವನಿಗೂ ನನ್ನ ಸಂಬಂಧನೇ ಇಲ್ಲ, ಚಂದ್ರ ಅನ್ನೋನು ಒಬ್ಬನಿದ್ದಾನೆ. ನಾವೆಲ್ಲ 10 ಜನ ಹೋಗಿದ್ದಿದ್ದು ಇಲ್ಲಿಂದ, 10 ಜನ ಅಂತೆ. ಚಂದ್ರ ಅನ್ನೋನು, ಲೋಕಿ ಅನ್ನೋನು, ಸೂರ್ಯ ಅನ್ನೋನು, ಸೀನಾ ಎಲ್ಲ ಹೋಗಿದ್ವಿ. ಎಲ್ಲಿ ಆಡಕ್ಕೆ, ಎಲ್ಲಿ ಆಟ ಇದ್ದರೆ ಅಲ್ಲಿ ಹೋಗ್ತೀವಿ ಆಡಕ್ಕೆ. ತಮಿಳ್ನಾಡಿಗೆ ಅವ್ನು ಕರ್ಕೊಂಡು ಹೋಗ್ತಾಯಿದ್ದ. ಮೊನ್ನೆ ಒಂದು 40 ಲಕ್ಷ ತನಕ ಗೆದ್ದ. ಫೋನ್ಪೇಗ್ಲೇ ಒಂದು 5 ಲಕ್ಷ ಹಾಕ್ಸ್ಕೊಂಡಿದ್ದಾನೆ ಅವನು. ಬೇಕಾದರೆ ವಿಚಾರಣೆ ಮಾಡಿ, ಅವನೇ ಕರ್ಕೊಂಡೋಗೋದು, ಅವನೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ವ್ಯವಹಾರ ಮಾಡಿ ಅಲ್ಲಿ ಲಿಂಕ್ಗಳು ತಗೊಂಡು ತಮಿಳ್ನಾಡು, ಬೆಂಗಳೂರು, ಹೊಸಕೋಟೆ, ದೇವನಹಳ್ಳಿ ಲಿಂಕ್ಗಳು ತಗೊಂಡು ಕರ್ಕೊಂಡೋಗಿ ಅವನೇ ಆಡಿಸ್ತಾನೆ. ಯಾರು ಲಂಡಿ ಅಂಡ್ ರಮೇಶ್ ಅನ್ನೋನು ಆಡಿಸ್ತಾನೆ. ಅವಾಗ ಸುಮ್ಮನೆ ಇವಾಗ ನಾನು ದುಡ್ಡು ಸೋತೋಗಿದ್ದೀನಿ ಅಂತ ಅವ್ನು ಹೇಳ್ತಾವನೆ, ಅರ್ಥ ಆಯ್ತಾ? ಯಾವುದೂ ವಾಸ್ತವಾಂಶಕ್ಕೆ ಬೇಕಾದ ಏನಾದರೂ ತನಿಖೆ ಮಾಡಿರಿ. ಅವ್ನು ನಮ್ಗೆ ದುಡ್ಡು ಕೊಟ್ಟಿಲ್ಲ, ಅವ್ನು ಬಡ್ಡಿಗೂ ಕೊಟ್ಟಿಲ್ಲ ನಾವು, ಅರ್ಥ ಆಯ್ತಾ? ನಮ್ಮ ಮನೆ ಕೂಡ ಇಲ್ಲ, ಬೇಕಾದ್ರೆ ತನಿಖೆ ಮಾಡಿರಿ. ನಾನು ಇಸ್ಪೇಟ್ ಆಡೋಕ್ಕೆ ಹೋಗ್ತೀನಿ, ನೋಡೋಕ್ಕಾಗಿಲ್ಲ. ನಮ್ಮ ಸಾಹೇಬರು 2 ಡಿಸ್ಟಿಕಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಕೋಲಾರ ಡಿಸ್ಟಿಕಲ್ಲಿ ಆಡಬೇಡ್ರಪ್ಪ ಅಂತೇಳಿದ್ದಾರೆ. ನಾನು ಅವ್ರಿಗೆ ಗೌರವ ಕೊಟ್ಟು ಬೇಕಾದ್ರೆ ನಮ್ಮ ನಂಬರ್ ಲೊಕೇಶನ್ಗೆ ಹಾಕ್ಕೊಳ್ರಿ. ಬೇಕಾದರೆ ನಾವೇನನ್ನ ಇಲ್ಲೇ ಬೆಂಗಳೂರು ಎಲ್ಲೇನ ಆಡೋಕ್ಕೆ ಆಡೋಕ್ಕೆ ಹೋಗಲ್ಲ ಅಂತಾರೆ. ನಾವು ಸುಳ್ಳು ಹೇಳ್ಬಾರ್ದು, ಹೇಳ್ತಾ ಇದ್ವಿ. ಸಮಯ ಇವನು ಕರ್ಕೊಂಡು ಹೋಗ್ಬಿಟ್ಟು, ಇವನು ಸೋತೋಗ್ಬಿಟ್ಟು ಸುಮ್ಮನೆ ಪೊಲೀಸ್ ಅಂತ ಓಡೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ದೆ ಇದು ಮಾಡಿದ್ದಾನೆ ಅಷ್ಟೇ ಹೊರ್ತ. ಅವನ್ನ ಒಯ್ದು ಇಲ್ಲ. ಅವನು ಬೇಕಾದರೆ ಡಾಕ್ಟ್ರು ಸಾಹೇಬ್ರು ಗೊತ್ತಲ್ಲ, ನಾನೇನು ಹಿಂಗೆ ಮುಟ್ಟಿದ್ರೆ, ನಾನು ಮುಟ್ಟಿದ್ದೆ ಅಂತ ಕೇಸ್ ಹಾಕಿ ಬೇಕಾದರೆ. ಅದು ನಾನು ಅವ್ನು ಮುಟ್ಟಿಲ್ಲ, ಅವರೇ ಕೊಯ್ಕೊಂಡು ಬಂದು ಮುಂಚಿತವಾಗಿ ಅಡ್ಮಿಟ್ ಆಗಿದ್ದಾರೆ. ನಾನು ಯಾರನ್ನೂ ಬೈದೂ ಇಲ್ಲ, ನಾನು ಯಾವ ಇನ್ನೊಬ್ಬ ಕಾಲನಿಗೂ ಹೋಗಿಲ್ಲ. ಪಾರ್ಕಲ್ಲೇ ಅವ್ರು ಒಯ್ದುಬಿಟ್ಟು ಹೋಗ್ಬಿಟ್ಟು ಯಾರನ್ನ ಕರ್ಸಪ್ಪ ಅನ್ನೋಷ್ಟೊಳಗೆ ಹೋಗ್ಬಿಟ್ಟು ನಾನು ಫೋನಲ್ಲಿ ಮಾಡಿದೆ, ಒಂದು 4 ಜನಕ್ಕೆ ಫೋನ್ ಮಾಡಿದೆ, ಹಿಂಗೆ ನಾನು ಒಯ್ದುಬಿಟ್ಟು ಹೋಗ್ಬಿಟ್ಟು ಅಂತ. ಏನಕ್ಕೆ ಒಯ್ದುಬಿಟ್ಟು ಅಂದರೆ ಬಡ್ಡಿ ಕಲ್ಲ ಕೊಟ್ಟಿದ್ದು ಕಾಸು ಇವನು ತಗೊತಾನೆ. ಎಲ್ಲ ಜಾಗದಲ್ಲೇ ಮೋಸ ಮಾಡಿದ್ದಾನೆ, ಬೇಕಾದರೆ ಎಂಕ್ವೈರಿ ಮಾಡಿ. ನಾನು ಅವನು ಡೇಟ್ ಹಾಕ್ದವನು ಇಲ್ಲ. ಎಲ್ಲಿ ಹೇಳು, ಇದು ದೇವನಹಳ್ಳಿ ಕಡೆ ಹೋಗಿದ್ದು, ಅಲ್ಲೆಲ್ಲ ಫಿಶ್ ಲ್ಯಾಂಡ್ ಐತೆ, ಅಲ್ಲಿಗೂ ನಾನು ಬರೋಲ್ಲ ಅಂತ ಹೇಳಿದೆ. ಅವನು ಲೋಕಿನೂ ಚಂದ್ರಣ್ಣ ಬಾಣ ಹೋಗೋಣ ಅಂತ ಕರೆದ್ರು. ಇಲ್ಲ ನಾನು ಸ್ಪೀಡ್ಗೆ ಹೋಗ್ತಾ ಇರಲಿಲ್ಲ, ಬೇಕಾದರೆ ಅವ್ರನ್ನೇ ಕೇಳಿ, ನೀವು ಕರೆದ್ರಪ್ಪ ಅಂತ. 16 ಲಕ್ಷ ಎಲ್ಲಿ ಕೊಟ್ಟಿದ್ದಾರೆ, ಬೇಕಾದರೆ CC ಕ್ಯಾಮ್ರಾಗಳಿರ್ತವೆ. 16 ಲಕ್ಷ ಒಂದೇ ದಿವಸ ತಂದು ಕೊಡೋಕ್ಕಾಗ್ತದೆ, ಹೋಗಲಿ ನೀವೇ ತನಿಖೆ ಮಾಡಿ. ನಾವು ಹೇಳೋದಲ್ಲ, ಕೊಟ್ಟಿಲ್ಲ. ನಾನು 3 ಮಕ್ಕಳಾಣೆ ₹100 ಕೊಟ್ಟಿಲ್ಲ. ನಾನು 3 ಮಕ್ಕಳು ಸತ್ತೋಗ್ಲಿ, ಅವ್ರಿಗೋಸ್ಕರ ನಾನು ಬದುಕೋದು. ಅರ್ಧನೇ ಸಮಯ ನನ್ನ ಮೇಲೆ ಸುಮ್ಮನೆ ಈ ಇಸ್ಪೇಟ್ ಆಡ್ತೀನಿ, ಅದರಿಂದ ಕೇಸ್ಗಳು ಐತೆ. ಇಸ್ಪೇಟ್ ಆಡೋದಕ್ಕೆ ಹೋಗ್ತೀನಿ, ಸಿಕ್ಕೋಗ್ತೀನಿ. ನನ್ನ ಕೈಲಿ ಓಡೋಕ್ಕಾಗಲ್ಲ, ಈ ಸೊಂಟ ಮುದ್ದೋಗಿದೆ ಇದು, ಅದರಿಂದ ಓಡೋಕ್ಕಾಗಲ್ಲ, ಸಿಕ್ಕೋಗ್ತೀನಿ. ಅರ್ಥ ಅದ? ಇಸ್ಪೇಟ್ಗಳು ಆಡ್ತಾರೆ, ಬೇಜಾನ್ ಕಡೆ ಆಡ್ತಾರೆ. ಬೇಕಾದ್ರೆ ನಾನೇ ತೋರಿಸ್ತೀನಿ ಬನ್ನಿ, ಎಲ್ಲ ಕಡೆ ಆಗ್ತಾರೆ, ಎಲ್ಲ ಡಿಸ್ಟಿಕ್ಗಳು ಆಡ್ತಾರೆ ಇಸ್ಪೇಟು. ನಾನು ಆಡೋಕ್ಕೆ ಹೋಗ್ತೀನಿ, ಹೋಗಲ್ಲ ಅಂತಲ್ಲ, ನಾನು ಆಡಿಸೋದಿಲ್ಲ. ಆಡೋಕ್ಕೆ ಹೋಗೋದು ನಿಜ, ಒಪ್ಕೊತೀನಿ. ಯಾರನ್ನೇ ಆಗಲಿ ಇಸ್ಪೇಟ್ ಆಡ್ಸ್ತಾನಪ್ಪ ಅಂತ ಹೇಳಿದ್ರೆ ನೀವೇನು ಬೇಕು ಆಕ್ಷನ್ ತಗೊಳ್ಳಿ. ಇಲ್ಲ ನಾನು ಸಂಪಾದನೆ ಮಾಡಿದರೆ ನಾನು ಆಸ್ತಿ ಎಲ್ಲ ಮುಟ್ಗೋಲು ಹಾಕ್ಬಿಡಿ ಸಮಯ. ನನ್ನ ಮನೆ ಕೂಡ ಇಲ್ಲ ಸಮಯ, ನಮ್ಮ ಹೆಂಡತಿ ಇದರಿಂದ ಸತ್ತೋಗೋದು ಸಮಯ. ಸುಮ್ಮನೆ ಹೇಳ್ಕೊಬಾರ್ದು, ಅರ್ಥ ಆಯ್ತಾ? ಇವರು ಮೋಸ ಮಾಡ್ತಾರೆ ಸಮಯ. ಇವನು ಎಲ್ಲ ಕಡೆ ಲಿಂಕ್ ಎತ್ಕೊಂಡಿದ್ದಾರೆ. ಲೆಂಡೇನು ಬಕ್ಕ ಅಂತ ಇದ್ಬಿಟ್ಟು ಸಮಯ ಬಂದು ಉದ್ದಕ ಇದ್ದಾನೆ. ನಾನೇನಾದರೂ ಸುಳ್ಳು ಹೇಳಿದ್ರೆ ಇನ್ನಿಬ್ಬರು ಇದ್ದಾಗಲ್ಲ, ನನಗೆ ಗೊತ್ತಿಲ್ದಿರ ಅವ್ರು ತನಿಖೆ ಮಾಡಿ. ಅವರು ನನಗೆ ಗೊತ್ತಿಲ್ದಿರ ಅವ್ನು ತನಿಖೆ ಮಾಡಿ. ನಾನೇನನ್ನ ಅಕಸ್ಮಾತ್ ಏಟಾಕಿರ್ತೀನಲ್ಲ ಅವನಿಗೆ, ನಾನು ಕೊಯ್ದಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಏಟಾಗಿದ್ದಾನೆ ಅಂತ ಹೇಳ್ತಾರಲ್ಲ, ಅಕಸ್ಮಾತ್ ನನ್ನೇನನ್ನ ಗೊತ್ತಾಗುತ್ತೆ ಡಾಕ್ಟ್ರಿಗೆ, ಇಲ್ಲಪ್ಪ ನೀನೇ ಕೊಯ್ದಿರೋದು ಅಂತೇಳಿ ನಾನು ಏನು ಬೇಕಾದ್ರೂ ಶಿಕ್ಷೆ ಕೊಡಿ, ಅದಕ್ಕೆ ಕಲ್ಬಾಗಿಸ್ತೀನಿ ಸಮಯ.
ತಪ್ಪು ಸಮಯ ನಾವು ಅದೊಂದು ಕಲ್ತ್ಬಿಟ್ಟಿದ್ದೀನಿ ಸಮಯ. ಎಲ್ಲ ಕಡೆ ಆಡ್ತಾರೆ, ಬೆಂಗಳೂರಲ್ಲಿ ಆಡ್ತಾರೆ, ಎಲ್ಲ ಕಡೆ ಆಡ್ತಾರೆ ಏನೋ. ಹೋಗ್ತೀವಿ ಏನೋ. ಇವಾಗ ಬಿಟ್ಬಿಟ್ಟಿದ್ದೆ. ಇವನು ಯಾರೋ ಲೋಕಿ ಅನ್ನೋನು ಕರೆದು ರಾರ ಅಂತ. ನಾನು ಇವಾಗ ಇವರು ಕಾರಂಜಿ ಕೆಟ್ಟೆಗಳಿಯ ಲೋಕಿ. ನಾನು ಬಿಟ್ಬಿಟ್ಟಿದ್ದೀನಿ ಇವಾಗ, ಆಡ್ಬಿಟ್ಟಿಲ್ಲ. ಸಾಹೇಬ್ರು ವಾರ್ನಿಂಗ್ ಕೊಟ್ಟರು, ಹೋಗ್ಬೇಡ, ನಮ್ಮ ಲಿಮಿಟ್ಲಿ ಆಡಬೇಡ, ಚಿಕ್ಕಬಳ್ಳಾಪುರದಲ್ಲಿ ಆಡಬೇಡ, ಕೋಲಾರದಲ್ಲಿ ಆಡಬೇಡ ಅಂತ ಹೇಳಿದ್ರು. ನಾನು ಹೋಗೋದಿಲ್ಲ ಈ ಕಡೆ. ಅವ್ರು ಗೌರವ ಕೊಟ್ಟು ದೊಡ್ಡವ್ರಿಗೆ ನಾನು ಹೋಗೋದಿಲ್ಲ. ಇಲ್ಲ ನೀನು ಆಡಬೇಕಾ, ಇಲ್ಲ ಬೇಕಾದ್ರೆ ಬೇರೆ ಕಡೆ ಆಡ್ಕೋ, ನಮ್ಮ ಲಿಮಿಟಲ್ಲಿ ಆಡಬೇಡ ನೀನು ಅಂತ ಹೇಳಿದ್ರು. ನಾನು ಆಡೋದಿಲ್ಲ, ಬೇರೆ ಕಡೆ ಹೋಗ್ತೀನಿ, ಆಡಕ್ಕೆ ಹೋಗ್ತೀನಿ. ಇದು ಕೊಡಬೇಕು, ಯಾಕೆ ಕೊಡಬೇಕು ಅಂತ. ಹಂಗೆ ಬಡ್ಡಿ ಗಿಡ್ಡಿ ಕೊಟ್ಟಿಲ್ಲ ಸಮಯ, ಅವೆಲ್ಲ ಸುಳ್ಳು. ಬಡ್ಡಿಗಲ್ಲ ಅವ್ನು ಹೇಳ್ತಾ ಇರೋದು, ಬಡ್ಡಿ ಕೊಟ್ಟಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಬಡ್ಡಿ ಕೊಟ್ಟಿಲ್ಲ. 16 ಲಕ್ಷ ಹೋಗಲಿ ತಂದುಕೊಡೋಕೆ ಆಗ್ತದೆ. ನೀವೇ ಯೋಚನೆ ಮಾಡಿ ಸಮಯ, ದೊಡ್ಡವ್ರು ನಾವು ಹೇಳಲ್ಲ. ಒಂದೇ ದಿವಸ 14 ಲಕ್ಷ ಎಲ್ಲಿ ಕೊಟ್ಟಿದ್ದೀವಿ? ಅಕಸ್ಮಾತ್ ಕೊಟ್ಟಿರೋ ಜಾಗ ಅಂತ ಹೇಳ್ತಾರೆ. ನಾನು ಅಪ್ಪ ಎಲ್ಲೇ ಬಂದು ಕೊಟ್ಟಿದ್ದ CC ಕ್ಯಾಮ್ರಾಗಳಿದೆ, ತೆಗಿಸ್ರಿ. ಅರ್ಥ ಆಯ್ತಾ? ನೀವೇ ತೆಗಿಸ್ರಿ ಬೇಕಾದ್ರೆ.